ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಅಮೆಝಾನ್ ಬೇಸಿಕ್ಸ್ದು ಪೋರ್ಟ್ ಸಿ ಹಬ್ ಬಗ್ಗೆ ಮಾತಾಡೋಣ. ಇದು ಈ ರೀತಿ ಬರುತ್ತೆ. ಇದು ಬಂದು ಅಲ್ಯೂಮಿನಿಯಂ ಬಿಲ್ಡಿಂದ ಮಾಡಿದ್ದಾರೆ, ಲೈಕ್ ಅಲ್ಯೂಮಿನಿಯಂ ಯೂಸ್ ಮಾಡಿರೋದು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಡಿವೈಸ್ ಬಂದಾಗ. ಆಮೇಲೆ ಕೇಬಲ್ನು ಒಳ್ಳೆ ರೀತಿ ಕೇಬಲ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಇದು ಪೋರ್ಟ್ ಸಿ ಯೂಸ್ ಮಾಡ್ಕೊಂಡು ನೀವು ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡ್ಬೋದು. ನಾನು ಇದನ್ನು ಮೊಬೈಲಲ್ಲಿ ಇನ್ನೂ ಟ್ರೈ ಮಾಡಿಲ್ಲ, ಅದು ಟ್ರೈ ಮಾಡಿ ಆಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಅದ್ರ ಮೇಲೆ. ಇದು ಬಂದು ಲೈಕ್ ಇದರಲ್ಲಿ ಮಲ್ಟಿಪಲ್ ಕನೆಕ್ಷನ್ಸ್ನ ನೀವು ಯೂಸ್ ಮಾಡ್ಬೋದು ಲ್ಯಾಪ್ಟಾಪಿಗೆ, ಒಂದೇ ಪೋರ್ಟ್ ಸಿಯಿಂದ ಯೂಸ್ ಮಾಡ್ಕೊಂಡು. ಈ ಡಿವೈಸ್ನ ನೀವು ಯಾವುದೇ ಲ್ಯಾಪ್ಟಾಪಲ್ಲಿ ಲೈಕ್ ಬೇಡ ಕನೆಕ್ಷನ್ಸ್ ಯೂಸ್ ಮಾಡ್ತೀರಾ ಅಂದರೆ ಇದು ಲ್ಯಾಪ್ಟಾಪಲ್ಲಿ ಸಪೋರ್ಟ್ ಮಾಡಲ್ಲ, ಬರೀ ಒಂದೆರಡು ಪೋರ್ಟ್ಸ್ ಇದ್ದಾವೆ ಅಂದರೆ ಲೈಕ್ ಎಕ್ಸ್ಟೆಂಡ್ ಮಾಡೋದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ವಿಲ್ ಟಾಕ್ ಅಬೌಟ್ RJ45 ಪೋರ್ಟು. ಇದು RJ45 ಪೋರ್ಟ್ ಆಗಿದೆ. ಇದರಲ್ಲಿ 100 Mbps ವರೆಗೂ ಸ್ಪೀಡ್ನ ಸಪೋರ್ಟ್ ಮಾಡುತ್ತೆ. ಈಗ ಬರ್ತಿರೋ ಲ್ಯಾಪ್ಟಾಪಲ್ಲಿ ಆಲ್ಮೋಸ್ಟ್ ಯಾರೂ ಇಥರ್ನೆಟ್ ಕೊಡಲ್ಲ. ಆವಾಗ ನೀವು RJ45 ಈ ರೀತಿ ಡಿವೈಸ್ನ ಯೂಸ್ ಮಾಡಿಕೊಂಡು ನೀವು RJ45 ಇಥರ್ನೆಟ್ ಕನೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ SDTF ಅಂತ ಇದೆ. ಇದು ಸ್ಟೋರೇಜ್ ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಡಿವೈಸಸ್ ಇರ್ತಾವಲ್ಲ, ಅದನ್ನು ಇಲ್ಲಿ ಕನೆಕ್ಟ್ ಮಾಡಿ ನೀವು ಡೇಟಾ ಟ್ರಾನ್ಸ್ಫರ್ ಯೂಸ್ ಮಾಡ್ಬೋದು. ಅದೇ ಥರ USB 2.0 ಆಮೇಲೆ USB 3.0 ಇದೆ. ಇದು 2.0 3.0 ಅಂದು ಅಗೇನ್ ಲೈಕ್ ಡಿವೈಸ್ ಸ್ಪೀಡು. ನೀವು 3.0 ಯೂಸ್ ಮಾಡಿದ್ರೆ ಲೈಕ್ ಅದು ಸ್ಪೀಡ್ ಇರುತ್ತೆ, ಜಾಸ್ತಿ ಸ್ಪೀಡಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ 2.0 ಇಟ್ಸ್ ಲಿಟಲ್ ಲೆಸ್ ಕಂಪೇರ್ ಟು 3.0. ಈ ರೀತಿ ಪೋರ್ಟ್ ಬರುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ 2.0 ಆಮೇಲೆ 3.0. ಅದ್ರ ಜೊತೆಗೆ HDMI ಪೋರ್ಟು. ಇದು HDMI ಪೋರ್ಟು ನೀವು ಎಕ್ಸ್ಟೆಂಡೆಡ್ ಸ್ಕ್ರೀನ್ ಥರ ಯೂಸ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಕೆಲವೊಂದು ಹಳೆ ಲ್ಯಾಪ್ಟಾಪಲ್ಲಿ ಲೈಕ್ HDMI ಸಪೋರ್ಟ್ ಇರೋದು ಬರೋಲ್ಲ, ಆವಾಗ ನೀವು ಇದನ್ನು ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ HDMI ಡಿವೈಸ್ ಸಪೋರ್ಟ್ ಮಾಡೋ ಸ್ಕ್ರೀನ್ಗೆ ನೀವು ಮಿರರಿಂಗ್ ಮಾಡ್ಕೋಬೋದು, ಇಲ್ಲ ಎಕ್ಸ್ಟೆಂಡೆಡ್ ಸ್ಕ್ರೀನ್ ಥರ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದಾಗ ನೀವು ಪೋರ್ಟ್ ಸಿ ಆಮೇಲೆ ಪೋರ್ಟ್ ಸಿ PD ಅಂತ ಇದೆ. ಇದು ಪೋರ್ಟ್ ಸಿ ಅನ್ನೋದು ನಾರ್ಮಲ್ ಪೋರ್ಟ್ ಸಿ ಸಪೋರ್ಟ್ ಮಾಡೋ ಯಾವುದೇ ಡಿವೈಸ್ನ ಕನೆಕ್ಟ್ ಮಾಡ್ಬೋದು. ಇದು PD ಅಂತ ಬಂದಾಗ ಇದು ಪವರ್ ಅಡಾಪ್ಟರ್ ಥರ ಯೂಸ್ ಮಾಡ್ಬೋದು. ಈಗ ನೀವು ಲ್ಯಾಪ್ಟಾಪ್ ಚಾರ್ಜ್ ಮಾಡೋದಕ್ಕೆ ಇಲ್ಲಿ ನೋಡ್ದಂಗೆ ಡೆಡಿಕೇಟೆಡ್ ಇದು ಇರುತ್ತೆ, ಸ್ಲಾಟ್ ಇರುತ್ತೆ. ಆಮೇಲೆ ನೀವು ಅಡಾಪ್ಟರ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೋರ್ಟ್ ಸಿ ಸಪೋರ್ಟ್ ಮಾಡೋ ಯಾವುದೇ ಈ ಮೊಬೈಲ್ ಚಾರ್ಜರ್ ಜೊತೆಗೂ ನೀವು ಲೈಕ್ ಚಾರ್ಜ್ ಮಾಡ್ಬೋದು. ಈಗ ಇದಿದೆ, ಇದು ನೋಡಿ, ಇದು ಪೋರ್ಟ್ ಸಿ ಅಡಾಪ್ಟ್ರು, ಮೊಬೈಲ್ ಅಡಾಪ್ಟ್ರು. ಇದನ್ನು ನಾನು ಯೂಸ್ ಮಾಡ್ಕೊಂಡು ಲ್ಯಾಪ್ಟಾಪ್ನ ಚಾರ್ಜ್ ಮಾಡ್ಬೋದು. ಒಂಥರ ಅಡ್ವಾಂಟೇಜ್ ಇದೆ. ಈಗ ಒಂದೊಂದಾಗಿ ಯಾವ ರೀತಿ ಡಿವೈಸ್ ಸಪೋರ್ಟ್ ಮಾಡುತ್ತೆ ಅಂತ ಮಾತಾಡೋಣ. ಈಗ ಫಸ್ಟು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಾನಿಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ ಪೋರ್ಟ್ ಸಿಯಲ್ಲಿ. ಈಗ ನಾನು ಇಥರ್ನೆಟ್ ಕೇಬಲ್ ಇಲ್ಲಿದೆ, ಇದಕ್ಕೆ ನಾನಿಲ್ಲಿ ಕನೆಕ್ಟ್ ಮಾಡ್ತೀನಿ. ನೀವು ನೋಡ್ದಂಗೆ ನೋಡಿ, ಲೈಕ್ ಲೈಟ್ ಸ್ಟಾರ್ಟ್ ಆಯಿತು ಬ್ಲಿಂಕ್ ಆಗೋದಕ್ಕೆ, ವಿಚ್ ಈಸ್ ಗುಡ್ ಆಪ್ಷನ್. ಲೈಕ್ ಇದರಲ್ಲಿ ಇದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಕ್ ಕೆಲವೊಂದು ಇಥರ್ನೆಟಲ್ಲಿ ತೋರಿಸಲ್ಲ, ಲೈಕ್ ಲೈಟ್ ಕೊಡಲ್ಲ ಕಾಸ್ಟ್ ಕಟ್ಟಿಂಗಲ್ಲಿ, ಬಟ್ ಇದು ಲೈಟ್ ತೋರಿಸುತ್ತೆ ನಿಮಗೆ ಕನೆಕ್ಟ್ ಆದ ತಕ್ಷಣ. ಇಲ್ಲಿ ಬಂದರೆ ನೋಡ್ಬೋದು, ಈಗ ನೆಟ್ವರ್ಕ್ ಕನೆಕ್ಟ್ ಆಗಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ನಾನು ವೈಫೈನ ಆಫ್ ಮಾಡಿದ್ದೀನಿ. ಈಗ ಇಥರ್ನೆಟ್ಟಲ್ಲೇ ಕನೆಕ್ಟ್ ಆಗಿದೆ. ಈಗ ಸ್ಪೀಡ್ ಚೆಕ್ ಮಾಡೋಣ. ಈಗ ನೋಡಿ, ಇಂಟರ್ನೆಟ್ ಸ್ಪೀಡ್ನ ಟೆಸ್ಟ್ ಮಾಡ್ತಿದ್ದೀನಿ. ನೋಡಿ, ಅರೌಂಡ್ 90 Mbps ವರೆಗೂ ಬರುತ್ತೆ ಡೌನ್ಲೋಡ್ ಸ್ಪೀಡು. ಆಮೇಲೆ ಅಪ್ಲೋಡ್ ಸ್ಪೀಡು ಬ್ರಾಡ್ಬ್ಯಾಂಡ್ ಯೂಸ್ ಮಾಡ್ತಿರೋದ್ರಿಂದ ಇದು ಡೌನ್ಲೋಡ್ ಸ್ಪೀಡು. ನಿಮಗೆ ಇಥರ್ನೆಟ್ ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ನೀವು ವೈಫೈ ಕನೆಕ್ಟ್ ಮಾಡಿದಾಗ, ಮಲ್ಟಿಪಲ್ ಡಿವೈಸ್ ಕನೆಕ್ಟ್ ಮಾಡಿದಾಗ ನಿಮಗೆ ಇಂಟರ್ನೆಟ್ ಸ್ಲೋ ಬರ್ಬೋದು. ಆವಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಈ ರೀತಿ ಇಥರ್ನೆಟ್ ಡೈರೆಕ್ಟ್ ಕನೆಕ್ಟ್ ಮಾಡೋದ್ರಿಂದ ನಿಮಗೆ ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಗೋಲ್ಲ, ಡೆಡಿಕೇಟೆಡ್ ಇಂಟರ್ನೆಟ್ ಬರುತ್ತೆ ನಿಮಗೆ. ಅದೊಂದು ಬಿಗ್ ಅಡ್ವಾಂಟೇಜ್ ಇಥರ್ನೆಟ್ ಯೂಸ್ ಮಾಡೋದು. ನೀವಿಲ್ಲಿ ನೋಡ್ತಿರ್ಬೋದು, ಇವಾಗ ಪವರಲ್ಲಿ ಕನೆಕ್ಟ್ ಆಗಿಲ್ಲ. ನಾನೀಗ ಕನೆಕ್ಟ್ ಮಾಡ್ತೀನಿ, 1 ಸೆಕೆಂಡು. ಇಲ್ಲಿ ನೋಡಿ, ಇಲ್ಲಿ PD ಅನ್ನೋ ಪೋರ್ಟಲ್ಲಿ
ಕನೆಕ್ಟ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಇವಾಗ ಚಾರ್ಜ್ ಆಗ್ತಿದೆ. ಇದು ಒಂದು ಅಡ್ವಾಂಟೇಜು. ಆಮೇಲೆ ಅದೇ ಥರ ನಿಮಗೆ ಇದು HDMI ಹೇಳಿದ್ನಲ್ಲ, ಇಲ್ಲಿ ಕನೆಕ್ಟ್ ಮಾಡಿದಾಗ ನಾವು ಎಕ್ಸ್ಟೆಂಡೆಡ್ ಸ್ಕ್ರೀನ್ ಥರನೂ ಯೂಸ್ ಮಾಡ್ಬೋದು. ನಾವು ಒಂದು ಎಕ್ಸ್ಟೆಂಡೆಡ್ ಸ್ಕ್ರೀನ್ ಥರನೂ ಯೂಸ್ ಮಾಡ್ಬೋದು. ಇದೊಂದು ಅಡ್ವಾಂಟೇಜ್ ಆಗುತ್ತೆ. ಈ ರೀತಿ ಸಿಮಿಲರ್ ಡಿವೈಸಸ್ಸು ನಿಮಗೆ ಮಾರ್ಕೆಟಲ್ಲಿ ಭಾಳಷ್ಟು ಸಿಗ್ತವೆ. ಇಫ್ ಯು ವಾಂಟ್ ಟು ಬೈ ಯು ಕ್ಯಾನ್ ಬೈ ಇಟ್. ಅಗೇನ್ ಅದೇ ನಿಮಗೆ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಇದು ತೊಗೊಳ್ಳೇಬೇಕು ಅಂತೇನಿಲ್ಲ. ನಾನು ಯೂಸ್ ಮಾಡ್ತಾಯಿದ್ದೆ. ಐ ಥಾಟ್ ಓಕೆ ಲೆಟ್ ಮಿ ಶೇರ್ ದ ಗುಡ್ ಅಡ್ವಾಂಟೇಜ್ ಆಫ್ ಲೈಕ್ ದಿಸ್ ಡಿವೈಸ್. ದಟ್ಸ್ ವೇರ್ ಲೈಕ್ ಐ ಸ್ಟಾರ್ಟೆಡ್ ಮೇಕಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.